ಹೊಡೆದೋಯ್ತು ಯಾವಾಗ ಎತ್ತದೆ ಅನ್ಕೊಂಡೆ. ಅಕ್ಷಯ್ ಅವರು ಫುಲ್ಲು ಎಕ್ಸೆಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಮ್ಮನೆ ಇನ್ನೊಬ್ಬ ಸದಸ್ಯನ ಭೇಟಿ ಮಾಡಿಸ್ತೀನಿ ಅಂತ. ಸದಸ್ಯನ ನಮ್ಮ ಅಕ್ಷಯ್ ಕುಮಾರ್ ಅವರು ಚಾಣಾಕ್ಷತನದಿಂದ ಕರ್ಕೊಂಡೋಗ್ತಾ ಇದ್ದಾರೆ ನಿಧಾನಕ್ಕೆ. ಬನ್ನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮತ್ತೊಬ್ಬ TVS XL ಹೆವಿ ಡ್ಯೂಟಿ ನ್ಯೂ ಜನ್ರೇಷನ್ ಗಾಡಿನ ರಿವ್ಯೂ ಮಾಡೋಣ. ಬನ್ನಿ. ಮಾಮೂಲಿ ರೀ, ಹಳೆ ಜಾಗ, ಒಳ್ಳೆ ಬೆಸ್ಟ್ ಪ್ಲೇಸ್ ಫಾರ್ ರಿವ್ಯೂ ಮಾಡೋಕ್ಕೆ. ಎದುರುಗಡೆ ರೈಲ್ವೆ ಸ್ಟೇಷನ್ನು. ಲೆಟ್ಸ್ ರಾಕೆಟ್. 2024ರಲ್ಲಿ ನಮ್ಮನೆಗೆ ಬಂದಂಥ ಮತ್ತೊಬ್ಬ ಸದಸ್ಯ ಇವರೇ ನೋಡಿ. ದಿ ಬ್ರ್ಯಾಂಡ್ TVS XL 100 ಹೆವಿ ಡ್ಯೂಟಿ. 100 ಅನ್ನೋ ನಂಬರು ಅದರ CC ಅನ್ನು ಗುರುತಿಸುತ್ತೆ. ಬಟ್ ಅಪ್ರಾಕ್ಸಿಮೇಟ್ಲಿ ಈ ಒಂದು ಇಂಜಿನ್ನು 99.7 CC ಇರೋಂಥದ್ದು. ನಮ್ಮ ಇನ್ನೊಬ್ಬ ಸದಸ್ಯ ಇವರು. KA ರಿಜಿಸ್ಟ್ರೇಷನ್ 13 ಇಲ್ಲಿದೆಯಾ, ನಮ್ಮ ಚನ್ನರಾಯಪಟ್ಟಣ ರಿಜಿಸ್ಟ್ರೇಷನ್ ಗಾಡಿ. ಈ ಗಾಡಿಯ ಸ್ಪೆಷಾಲಿಟಿ ಒಂದೊಂದನ್ನೇ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹಳೆ ಗಾಡಿ ಬಗ್ಗೆ ತಿಳಿಸಿದೆ. ಯಾರ್ಯಾರು ಇನ್ನು ನೋಡಿಲ್ಲ ವಿಡಿಯೋನ ನೋಡಿ. ಓಲ್ಡ್ ವೆನಿಟೇಜ್ ವೆಹಿಕಲ್ ಅದು. ಇದು ಅದರದೇ ಆದಂಥ ಒಂದು ಬ್ರ್ಯಾಂಡ್ ನ್ಯೂ ಇದರಲ್ಲಿ ತಂದಿದ್ದಾರೆ TVS ಅವರು. ಸಖತ್ತಾಗಿದೆ. ಇದರಲ್ಲಿ ಏನಪ್ಪ ಮೊದಲಿಗೆ ನೋಡಬೇಕು ಅಂತಂದರೆ, ಈ ಗಾಡೀಲಿ ನಾವು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ನ ನೋಡ್ಬೋದು. ಆಮೇಲೆ ಏರ್ ಕೂಲ್ಡ್ ಇರೋಂಥದ್ದು. ಈ ಇಂಜಿನ್ ಬಂದು 4.3 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 6.5 ನ್ಯೂಟನ್ ಮೀಟರ್ ಟಾರ್ಕ್ನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ನೀವು ನೋಡ್ಬೋದು ವೀಲ್ಸ್ ಎಲ್ಲ ಸ್ಪೋಕ್ಸ್ ಇರೋಂಥದ್ದು. ಬೋತ್ ಸೈಡ್ಸು ಡ್ರಮ್ ಬ್ರೇಕ್ಸ್ ಇದೆ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 100 CC ಕೊಟ್ಟಿದ್ದಾರೆ. ಸೊ ಹೆವಿ ಡ್ಯೂಟಿ ವೆಹಿಕಲ್ಲೇ ಸಹ ಇದು. ಅಂದರೆ ಒಳ್ಳೆ ಗಟ್ಮಸ್ತಾಗಿ ಓಡುತ್ತೆ ಕಣ್ರಿ ಗಾಡಿ. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 4 ಲೀಟ್ರು. ಅದರಲ್ಲಿ 3 ಲೀಟ್ರು ನಾರ್ಮಲಾಗಿ ಓಡಿಸ್ಬೋದು, 1 ಲೀಟ್ರು ರಿಸರ್ವೈಲ್ ಇರುತ್ತೆ. ಬ್ಯೂಟಿಫುಲ್ ಆಗಿದೆ. ಆಮೇಲೆ ಸೆಲ್ಫ್ ಸ್ಟಾರ್ಟ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಇನ್ನು ಹೆಡ್ಲೈಟಿಗೆ ಬಂದರೆ ನೀವು ನೋಡ್ಬೋದು, ಈಗ ಬಂದಿರೋ ಹೊಸ ವೆಹಿಕಲ್ಸ್ಗಳಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ, ಆಟೋಮೆಟಿಕ್ ಕೀ ಸ್ಟಾರ್ಟ್ ಮಾಡಿದಕ್ಕೆ ಲೈಟ್ ಆನ್ ಆಗಬೇಕು ಅಂತ ಒಂದು ಇದು ಕೊಟ್ಟಿದ್ದಾರೆ ನೋಡಿ. ಗಾಡಿ ಸ್ಟಾರ್ಟ್ ಮಾಡ್ತೀನಿ ಈಗ ನಾನು. ಬೇಸಿಕ್ ಇದು ನೋಡಿ, ಲೈಟ್ ಸ್ಟಾರ್ಟ್ ಆಗುತ್ತೆ. ಇದು ಮಾಮೂಲಿ ಎಲ್ಲ ಗಾಡಿಯಲ್ಲೂ ಹೆಡ್ಲೈಟ್ ಸ್ಟಾರ್ಟ್ ಆಗೋ ಥರ ಕೊಟ್ಟಿದ್ದಾರೆ. ಬಟ್ ಇವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಎನರ್ಜಿನ ವೇಸ್ಟ್ ಮಾಡಬಾರ್ದು ಅಂತ ಈ ಥರ ಕೊಟ್ಟಿದ್ದಾರೆ. ಓಕೆ. ಇನ್ನು ಇಂಡಿಕೇಟರ್ಸ್ ಇದೆಲ್ಲ ಗೊತ್ತೇ ಇದೆ. ಇನ್ನು ಇದು ಮಾಮೂಲಿ ಚೈನ್ ಡ್ರೈವ್ ಇರೋಂಥದ್ದು. 2 ಸೈಡು ಶಾಕ್ ಅಬ್ಸರ್ವ್ ನೋಡ್ಬೋದು ನೀವು. ಸಖತ್ತಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ಈ ಹಳೆ ಗಾಡಿಗೂ ಈ ಗಾಡಿಗೂ ಏನಪ್ಪ ಅಂದರೆ, ಈ ಗಾಡಿ ಒಳ್ಳೆ ಸಖತ್ತಾಗಿ ನುಗ್ಗುತ್ತೆ ಕಣ್ರಿ. ಹಂಗೆ ಝಗ್ ಅಂತ ನುಗ್ಗುತ್ತೆ. ಒಳ್ಳೆ ಸೈಕಾಗಿತ್ತು ಮಾತ್ರ ವೆಹಿಕಲ್ಲು. ಬಟ್ ಇದ್ರ ಮೈಲೇಜ್ ಏನಪ್ಪ ಅಂದರೆ, ನೀವು ನಂಬಲ್ಲ, ಅರೌಂಡ್ 55ರಿಂದ 60 ಕಿಲೋಮೀಟರ್ ಪರ್ ಲೀಟ್ರಿಗೆ ಮೈಲೇಜ್ ಕೊಡ್ಕಂಡ್ರಿ ಈ ಗಾಡಿ. ನಾವು ಇದಕ್ಕೆ ಆಲ್ಮೋಸ್ಟ್ ಪೆಟ್ರೋಲ್ ಹಾಕ್ಸಿ ಸುಮಾರು 3ರಿಂದ 4 ತಿಂಗಳು ಆಗ್ತಾ ಬಂತು. ಈಗ ಅಕ್ಷಯ್ ಬನ್ನಿ ಇಲ್ಲಿ ತೋರಿಸಿ ನೋಡಿ. ಈಗ ರಿಸರ್ವಿಗೆ ಬಿದ್ದಿದೆ. ಅಂದರೆ ರಿಸರ್ವಿಗೆ ಬಿದ್ದ ಮೇಲೂ ಸಹ 1 ಲೀಟ್ರ್ ಪೆಟ್ರೋಲ್ ಇರುತ್ತೆ ನೋಡಿ. ಇಲ್ಲಿ ಸಿಂಬಲ್ ನೋಡ್ಬೋದು ನೀವು. ರಿಸರ್ವಲ್ಲಿ ಇರೋದು ಲೈಟ್ ಆನ್ ಆಗಿದೆ, ಕಾಣ್ತಾ ಇದೆ ಅನ್ಸುತ್ತೆ. ಇದು ರಿಸರ್ವಲ್ಲಿ ಇರೋದು. ಈಗ ನೆಕ್ಸ್ಟ್ ಪೆಟ್ರೋಲ್ ಹಾಕಿಸ್ಬೇಕು ನಾವು. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಡ್ವಾಂಟೇಜಸ್ ಅಂದರೆ, ನೀವು ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಬೇಕಾದ್ರೆ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈಗ ಗಾಡಿ ಆಫಲ್ಲಿದೆ ಕಂಡೀಷನ್ನು ನೋಡಿ. ಸ್ಟ್ಯಾಂಡ್ ಹಾಕ್ತಾ ಇದ್ದೀನಿ ನೋಡಿ. ಸ್ಟ್ಯಾಂಡ್ ನೋಡಿ, ಈಗ ಕೀ ಆಫ್ ಮಾಡಿರ್ತೀವಿ. ಜಸ್ಟ್ ನೀವು ಸ್ಟ್ಯಾಂಡ್ ಹಾಕಿರ್ತೀರ, ನೀವು ಕೀ ಆನ್ ಮಾಡೋದು ಸಾಕು, ಒಂದು ಸೌಂಡ್ ಬರುತ್ತೆ ನೋಡಿ. ಈ ಸೌಂಡ್ ಹಿಡ್ಕೊಂಡು ನೀವು ಗಾಡಿನ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನೋಡ್ಬೋದು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅದೇ ನೀವು ಸ್ಟ್ಯಾಂಡ್ನ ತೆಗೆದು, ಅಂದರೆ ಆ ಸೆನ್ಸಾರು ಇದು ಮಾಡುತ್ತೆ, ಸೆನ್ಸ್ ಮಾಡುತ್ತೆ. ತೆಗೆದುಬಿಟ್ಟು ಒಂದು ಸೈಡ್ ಬ್ರೇಕ್ನ ಹಿಡ್ಕೊಂಡು ನೀವು ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡೋ ಸಾಕು, ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ. ಹಂಗೆ ನುಗ್ಗುತ್ತೆ ಗಾಡಿ ಹಂಗೆ ಒಂದೇ ಸತಿ. ಇನ್ನು ಮಾಮೂಲಿ ಐ ಬೀಮು ಲೋ ಬೀಮ್ ಇದೆ. ಇನ್ನು ಇಂಡಿಕೇಟರ್ಸ್ ನೋಡ್ಬೋದು. ಇಂಡಿಕೇಟರ್ಸ್ಗೂ ಸೌಂಡ್ ಬರುತ್ತೆ ನೋಡಿ, ಲೆಫ್ಟ್ ರೈಟು. ಇನ್ನು ಆರನ್ನು ಸೈಕ್ ಆರನ್ನು. ಇನ್ನು ಮುಂದೆಗಡೆ ನೀವು ಫ್ರಂಟಲ್ಲಿ ನೀವು ಬೀಮ್ ಲೈಟ್ಸ್ಗಳನ್ನ ನೋಡ್ಬೋದು ನೀವು ನೋಡಿ. ಐ ಬೀಮ್ ಇದು, ಸ್ವಲ್ಪ ಲೋ ಬೀಮ್ ಇದು. ಈಗ ಬೆಳಕಿರೋದ್ರಿಂದ ಕಾಣ್ತಾ ಇಲ್ಲ ಅಷ್ಟಾಗಿ.
ಸಕ್ಕತ್ತಾಗಿದೆ ಗಾಡಿ ಸ್ಪೆಷಾಲಿಟಿ ಮಾತ್ರ ಸೂಪರು. ನಮಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸು ಮನೇಲಿ ಓಡಿಸಾಡೋರಿಗೆ. ಆಮೇಲೆ ಸಾಮಾನು ಅದು ಇದು ಎಲ್ಲ ಹೆವಿ ಡ್ಯೂಟಿ ಇರೋದ್ರಿಂದ ನಾವು ಅಲ್ಲಿ ಇಲ್ಲಿ ಅಂಗಡಿಗೆ ಹೋದ್ರೆ ಸಂತೆಗೆ ಹೋದ್ರೆ ಒಳ್ಳೆ ಕಟ್ಮಸ್ತಾಗಿ ಇದ್ಬದಿದ್ದ ಸಾಮಾನುಗಳನ್ನೆಲ್ಲ ಎತ್ಕೊಂಡ್ಬರ್ಬೋದು. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಇದು ತೋರಿಸ್ತೀನಿ ನೋಡಿ. ಇದು ಬಟ್ ಹಳೆ ಗಾಡೀಲಿ ಏನಪ್ಪ ಆಗಿತ್ತು ಅಂದ್ರೆ ಜಸ್ಟ್ ನೀವು ಕೈಯಲ್ಲಿ ಹಿಂಗೆ ತಿರ್ಸಿದ್ರೆ ಸಾಕು ಓಪನ್ ಆಗ್ಬಾರ್ದು. ಬಟ್ ಇಲ್ಲಿ ಏನು ಮಾಡಿದಾರೆ ಅಂದ್ರೆ ಅದಕ್ಕೊಂದು ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ, ಯಾಕಂದ್ರೆ ಪೆಟ್ರೋಲ್ ಯಾರು ಕದಿಬಾರ್ದು ಅಂತ. ಫಸ್ಟ್ ಈ ಲಾಕ್ನ ಓಪನ್ ಮಾಡಿ ಇದನ್ನ ರೊಟೇಟ್ ಮಾಡಿದ್ರೆ ಸಾಕು, ಇದು ಓಪನ್ ಆಗುತ್ತೆ. ಇಲ್ಲಿ ನೀವು ಬರೀ ಪೆಟ್ರೋಲ್ ಮಾತ್ರ ಹಾಕಿಸ್ಬೇಕು, ನೋ ಪೆಟ್ರೋಲ್ ವಿತ್ ಆಯಿಲ್, ಯಾಕಂದ್ರೆ ಇದು 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಬರೀ ಪೆಟ್ರೋಲ್ ಮಾತ್ರ ಹಾಕಿಸ್ಬೇಕು. ಆಮೇಲೆ ಇದು ಕೂಡ ಆಟೋಮೆಟಿಕ್ ಸೆಂಟ್ರಿಫ್ಯೂಗಲ್ ಕ್ಲಚ್ ಇದೆ, ಅದೇ ಗೇರ್ಸ್ನ ಶಿಫ್ಟ್ ಮಾಡುತ್ತೆ. ಸಿಂಗಲ್ ಗೇರ್ ಸ್ಪೀಡ್ ಬಾಕ್ಸ್ ಇರೋದು ಇದರಲ್ಲಿ. ಸಖತ್ತಾಗಿದೆ, ಅಂದರೆ ಹೆವಿ ಓಡುತ್ತೆ ಅಂತ ಏನಿಲ್ಲ. ಇದರಲ್ಲೂ ಕೂಡ ಸ್ಪೀಡೋಮೀಟ್ರು 80 ಕೊಟ್ಟಿದ್ದಾರೆ, ಬಟ್ ಅಷ್ಟೊಂದೇನು ಹೋಗಲ್ಲ, 80ರಿಂದ 50ವರೆಗೂ ಹೋಗುತ್ತೆ. ಇದು ನೋಡ್ಬೋದು ನೀವು ಇಲ್ಲಿ, ಅಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟೇ, ಇನ್ನೆಲ್ಲ ಏನಿಲ್ಲ ನೋಡಿ. ಅದು ಮತ್ತೆ ನಾನು ಸ್ಟ್ಯಾಂಡ್ ಹಾಕಿರೋದ್ರಿಂದ ಸೌಂಡ್ ಬರ್ತಾ ಇದೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಫಾಲ್ಟ್ ಆಯಿತು ಏನಾರು ಆಯಿತು ಅಂದರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ. ಇಂಜಿನ್ ಏನಾರು ಫಾಲ್ಟ್ ಆಗಿದ್ರೆ ಅಥವಾ ನೀವೇನಾದ್ರು ಎರರ್ಸ್ ಮಾಡ್ತಾ ಇದ್ರೆ ಇಲ್ಲೇ ತೋರಿಸುತ್ತೆ ನೋಡಿ. ಈ ಲೈಟ್ ಆನ್ ಆಯಿತು ಅಂದರೆ ಈ ಲೈಟ್ ಏನು ತೋರಿಸುತ್ತೆ ಅಂದರೆ ನೀನು ಸ್ಟ್ಯಾಂಡ್ ಹಾಕಿದ್ಯಾ, ಇಂಜಿನ್ ಏನೋ ಎರರ್ ಇದೆ ಅಂತ ತೋರಿಸ್ತಿದೆ. ಇಂಜಿನ್ ಸ್ಟಾರ್ಟ್ ಆಗಲ್ಲ ಅನ್ನೋದು ಒಂದು ಸಿಂಬಲ್ಲು. ಸೊ ನೋಡಿ, ನಾನು ಸ್ಟ್ಯಾಂಡ್ ತೆಗಿತೀನಿ, ಆಫ್ ಆಗುತ್ತೆ ನೋಡಿ. ಇದು ಗಾಡಿ ಸ್ಟಾರ್ಟ್ ಮಾಡಬೇಕು. ಈಗ ಇಂಜಿನ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನೋಡಿ ಆಫ್ ಆಯ್ತು ಅದು. ನೆಕ್ಸ್ಟ್ ನೋಡಿ, ಇಂಡಿಕೇಟರ್ಸ್ ಹಾಕ್ತಾಗ ಈ ಲೈಟ್ ಹೊತ್ತುತ್ತೆ, ಇದು ನ್ಯಾಚುರಲ್ಲು. ಅದೇ ನಾನು ಹೆಡ್ಲೈಟ್ಸ್ ಹಾಕ್ತಾಗ ಈ ಲೈಟ್ ಹೊತ್ತದೆ. ನಿಮ್ಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ಲೈಟು ನೋಡಿ. ಈ ಲೈಟ್ ಹತ್ತುತ್ತೆ. ಹೆಡ್ಲೈಟ್ ಹಾಕಿದಾಗ ಇದು ತೋರಿಸುತ್ತೆ, ಹಾಕಿಲ್ಲ ಆಫ್ ಮಾಡಿದ್ದೀವಿ ನೋಡಿ ಆಫ್ ಆಗುತ್ತೆ. ಇದು ಈ ಗಾಡಿಯ ಒಂದು ಸ್ಪೆಷಾಲಿಟಿ, ಎಲ್ಲವನ್ನ ತಿಳಿಸ್ಕೊಡುತ್ತೆ. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಯಾರು ಲೋ ಬಜೆಟಲ್ಲಿ ಒಳ್ಳೆ ಗಾಡಿ ತಗೊಂತ ಇದ್ದೀರಾ ಅಂತಂದರೆ, ಅಂದರೆ ನಿಮಗೆ ಕಂಫರ್ಟಬಲ್ ಆಗಿ ಏನಾದ್ರು ಓನ್ಲಿ ಹೋಮ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇರೋಂದ್ರೆ ಬೆಸ್ಟ್ ಗಾಡಿ ಇದು ಪ್ರೆಸೆಂಟಲ್ಲಿ ಇರೋ ಅಂಥದ್ದು. ಅಂದರೆ ಏನು, ನೀವು ಸ್ಪ್ಲೆಂಡರ್ ತೊಗೊಬೋದು, ಪ್ಲಾಟಿನಮ್ ತೊಗೊಬೋದು, ಈ ಥರ ತೊಗೊಬೋದಲ್ಲ. ಇದನ್ಯಾಕೆ ನಾವು ರೆಫರ್ ಮಾಡಬೇಕು ಅಂತಂದರೆ, ನೀವು ನಾರ್ಮಲ್ ಸಣ್ಣ ಪುಟ್ಟ ಕೆಲಸಗಳಿಗೂ ಇದು ಆರಾಮಾಗಿ ಯೂಸ್ ಆಗುತ್ತೆ. ಅಂದರೆ ನೀವು ಸ್ಪ್ಲೆಂಡರ್ ಪ್ಲಾಟಿನಮ್ ಎಲ್ಲ ಹೆವಿ ಲಾಂಗ್ ರೇಂಜಿಗೂ ಯೂಸ್ ಆಗುತ್ತೆ, ಸ್ಮಾಲ್ ರೇಂಜಿಗೂ ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಥರ ಗದ್ದೆಗಳಲ್ಲಿ ತೋಟಗಳಲ್ಲಿ ಹೊಡೆಯೋಕ್ಕೆ ಒಳ್ಳೆ ಕಟ್ಮಸ್ತಾದಂಥ ಗಾಡಿ ಇದು. ಆಮೇಲೆ ಹೆವಿ ಲೋಡ್ನ ಕ್ಯಾರಿ ಮಾಡುತ್ತಿದ್ದು. ಒಬ್ಬರು ಚಿಕ್ಕವ್ರನ್ನ ಹಾಕೊಂಡ್ರೆ ನೀವು ಕಂಫರ್ಟ್ ಆಗಿ 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೈಕಾದಂಥ ಗಾಡಿ. ಇದ್ರ ಬಗ್ಗೆ ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ರಿವ್ಯೂ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಜಸ್ಟ್ ಬೇಕಾದ್ರೆ ಇಲ್ಲೇ ನೋಡ್ತಾ ಇರಿ ಗಾಡಿ ಯಾವ ಥರ ನುಗ್ಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಒಂದ್ಸರಿ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು, ಫುಲ್ಲು ನುಗ್ಗುತ್ತೆ ಹಂಗೆಯ. ಸೂಪರ್ ಇದೆ ವೆಹಿಕಲ್ಲು. ಪರ್ಚೇಸ್ ಮಾಡೋರು ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.